ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಈ ಬಾರಿ ಟಾಸ್ಕ್ ವೇಳೆ ಪ್ರತಿಸ್ಪರ್ಧಿಗಳಾದ ಸಂಗೀತ, ಡ್ರೋನ್ ಪ್ರತಾಪ್ ಮೇಲೆ ಸೋಪಿನ ನೀರು ರಾಚಿದ ಕಾರಣ ಅವರು ಆಸ್ಪತ್ರೆಗೆ ಸೇರುವ ಹಾಗೆ ಆಯಿತು. ಇದನ್ನ ನಾಡಿನ ಜನತೆ ವಿರೋಧಿಸಿತ್ತು. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಆಗುತ್ತಿರುವ ದೈಹಿಕ ದೌರ್ಜನ್ಯ, ಅಸಭ್ಯ ಭಾಷೆಗಳ ಬಳಕೆ, ಜಗಳಗಳನ್ನ ನೋಡಿ ಜನಸಾಮಾನ್ಯರು ಸೇರಿದಂತೆ ಸೆಲೆಬ್ರಿಟಿಗಳು ಕೂಡ ಬೇಸತ್ತಿದ್ದಾರೆ. ನಟಿ ಕವಿತಾ ಗೌಡ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕವಿತಾ ಗೌಡ ಅವರು ಬಿಗ್ ಬಾಸ್ ಕನ್ನಡ 6 ಶೋನಲ್ಲಿ ಭಾಗವಹಿಸಿದ್ದರು. ಆ ವೇಳೆ ಕೂಡ ದೈಹಿಕ ದೌರ್ಜನ್ಯ ಮಾಡಲಾಗಿತ್ತು. ದೇಹದ ಮೇಲೆ ಆಗಿರುವ ಗಾಯದ ಮೇಲೆ ಕಣ್ಣಿಗೆ ಪರ್ಫ್ಯೂಮ್ ಎರಚಲಾಗಿತ್ತು. ಈ ಸೀಸನ್ ಕಿಚ್ಚ ಸುದೀಪ್ಗೂ ಕೂಡ ಸಾಕು ಎನಿಸುವಂತೆ ಮಾಡಿತ್ತು. ಈ ಬಾರಿ ಕಿಚ್ಚ ಸುದೀಪ್ ಅವರು ವಿನಯ್ ಗೌಡ ತಂಡ ಸೇರಿದಂತೆ ತಪ್ಪು ಮಾಡಿದವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಅಂತ ವೀಕ್ಷಕರು ಕಾದಿದ್ದರು. ಕಿಚ್ಚ ಸುದೀಪ್ ಅವರು ಒಬ್ಬರ ತಪ್ಪನ್ನೇ ಹೈಲೈಟ್ ಮಾಡದೆ ಎಲ್ಲರ ತಪ್ಪುಗಳನ್ನ ಬಿಡಿಸಿ ಬಿಡಿಸಿ ತಿಳಿ ಹೇಳಿದರು. ಈಗ ಸೀಸನ್ 6 ಮಾದರಿಯಲ್ಲಿ ಸೀಸನ್ 10 ಶೋನಲ್ಲಿ ಕೂಡ ದೌರ್ಜನ್ಯಗಳು ನಡೆಯುತ್ತಿವೆ. ಪರ್ಸನಲ್ ಅಟ್ಯಾಕ್ ಮಾಡಲಾಗುತ್ತಿದೆ. ಈ ಬಗ್ಗೆ ಕವಿತಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕವಿತಾ ಗೌಡ ಅವರು ಬಿಗ್ ಬಾಸ್ ಕನ್ನಡ 6 ಶೋನಲ್ಲಿಯೂ ಸುದೀಪ್ ಅವರು ಇದೇ ರೀತಿ ತಿಳಿ ಹೇಳಬೇಕಿತ್ತು. ಫಿಸಿಕಲ್ ಪದಕ್ಕೆ ಅರ್ಥ ನಮ್ಮ ಸೀಸನ್ ನೋಡಿದವರಿಗಿಂತ ಅಲ್ಲಿ ಇದ್ದು ಅನುಭವಿಸಿದವರಿಗೆ ಗೊತ್ತು. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೂ ಕೊಡಬಾರದಿತ್ತು ಎಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದಾರೆ. ನಮ್ಮ ಸೀಸನ್ನಲ್ಲಿ ಚಿತ್ರರಂಗದಿಂದ ಯಾರಾದರೂ ಸ್ಪರ್ಧಿಗಳಾಗಿ ಬಂದಿದ್ದರೆ ನಾನು ಒಂದಿಷ್ಟು ನೆನಪುಗಳನ್ನ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದೆ. ನಮ್ಮ ಸೀಸನ್ ಎಂಜಾಯ್ ಮಾಡುತ್ತಿದ್ದೆ ಎಂದು ಕವಿತಾ ಗೌಡ ಅವರು ಹೇಳಿದ್ದಾರೆ. ಆ ಸೀಸನ್ನಲ್ಲಿ ಇದ್ದ ಅನೇಕ ಸ್ಪರ್ಧಿಗಳು ಸಾಮಾನ್ಯ ಜನರಾಗಿದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಇರುವ ಬಹುತೇಕರಿಗೆ ನನಗೆ ಸ್ನೇಹಿತರು. ಸೀಸನ್ 6ರ ವೇಳೆ ದೈಹಿಕ ದೌರ್ಜನ್ಯವಾದಾಗ ಬಿಗ್ ಬಾಸ್ ತಂಡದಿಂದ ನಮಗೆ ಯಾವುದೇ ರೀತಿಯ ಸಹಕಾರ ಸಿಗಲಿಲ್ಲ. ನಾವು ಅನುಭವಿಸಿದ ಭಯಾನಕತೆಯನ್ನ ಯಾರೂ ತಡೆಯಲಿಲ್ಲ ಎಂದು ಕವಿತಾ ಗೌಡ ಹೇಳಿದ್ದಾರೆ. ಅಂದಹಾಗೆ ಈ ಬಾರಿ ಕಾರ್ತಿಕ್ ಅವರು ಆಟದ ಮಧ್ಯ ಎಲ್ಲಿಯೂ ತಮ್ಮತನವನ್ನ ಬಿಟ್ಟುಕೊಡದೆ ಇರುವುದಕ್ಕೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು. ಕಾರ್ತಿಕ್ ಅವರಿಗೆ ಸಿಕ್ಕ ಚಪ್ಪಾಳೆ ಬಗ್ಗೆ ವಿನಯ್ ಗೌಡ ಅವರು ಮಾತನಾಡಿದ್ದು, ನಾನು ಕೆಟ್ಟದಾಗಿ ಆಡಿದ್ದಕ್ಕೆ ಕಿಚ್ಚನ ಚಪ್ಪಾಳೆ ಅವನಿಗೆ ಹೋಗಿದೆ. ಅವನು ಚೆನ್ನಾಗಿ ಆಡಿದ್ದಕ್ಕೆ ಅಲ್ಲ ಎಂದು ಹೇಳಿದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.